ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಬ್ರೈಡಲ್ ರಿಸೆಪ್ಷನ್ ಹೇರ್ ಸ್ಟೈಲ್ ಮತ್ತು ಮುಹೂರ್ತಮ್ ಹೇರ್ ಸ್ಟೈಲ್ ಎರಡನ್ನೂ ತೋರಿಸ್ತಿದ್ದೀನಿ. ಸೊ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ಯಾರಿಗಾದರೂ ಬ್ರೈಡಲ್, ನಾನ್ ಬ್ರೈಡ್ ಮೇಕಪ್ ಯಾವುದಾದ್ರೂ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಸೊ ಇನ್ ಕೇಸ್ ನನಗೆ ನೇಯರ್ ಏನಾದರೂ ಇತ್ತು ಅಂದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. ಸೊ ಯಾರಿಗಾದರೂ ಬೇಕಂದರೆ ನನಗೆ DM ಮಾಡಿ, ಓಕೆನಾ? ಸೊ ಇವತ್ತು ರಿಸೆಪ್ಷನ್ದು ಒಂದು ಹೇರ್ ಸ್ಟೈಲು ವಿತ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಾದ ನಂತರ ಮುಹೂರ್ತಮ್ ಲುಕ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ತೋರಿಸ್ತೀನಿ, ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಆಲ್ರೆಡಿ ಐಶೋ ಅಲ್ಲಿ ಇದನ್ನ ಕ್ರಿಂಪ್ ಮಾಡ್ಕೊಳ್ತಿದ್ದಾರೆ. ಸೊ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂದರೆ, ಇವಾಗೆಲ್ಲ ಟ್ರೆಂಡಿಂಗ್ ಹೇರ್ ಸ್ಟೈಲ್ಸ್ ಅದೇ ಥರನೇ ಹಾಕೋದು, ಬ್ರೋಚರ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ಆ ಒಂದು ಹೇರ್ ಸ್ಟೈಲ್ನ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಅಲ್ಲಿ ಕ್ರಿಂಪ್ ಎಲ್ಲ ಆಗಲಿ, ಅದಾದಮೇಲೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್ ಈ ಥರ ಕ್ರಿಂಪ್ ಮಾಡ್ಕೋಬೇಕು. ಸೊ ಐಶು ಕ್ರಿಂಪ್ ಮಾಡ್ತಿದ್ದಾರೆ. ಇವ್ರಿಗೆ ನಾವು ಯಾವ ಹೇರ್ ಸ್ಟೈಲ್ ಹಾಕೋಣ, ರಿಸೆಪ್ಷನ್ ಹೇರ್ ಸ್ಟೈಲ್ ಹಾಕ್ತೀನಿ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು, ಯಾವ ರೀತಿ ಹಾಕೋದು ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾನು ಈ ಥರ ಕ್ರಿಂಪ್ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ನಾನು ಪ್ರತಿಯೊಂದು ವ್ಲಾಗಲ್ಲೂ ಹೇಳಿದ್ದೀನಿ. ಸೊ ಕ್ರಿಂಪ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ತಿನ್ ಹೇರ್ಸ್ ಇದ್ರೂ ಬುಷಿಯಾಗಿ ನೀಟಾಗಿ ಹೇರ್ ಸ್ಟೈಲ್ ಹಾಕ್ಕೋಬೋದು. ಸೊ ಹಾಗಾಗಿ ಫ್ರೆಂಡ್ಸ್ ಇವಾಗ ಹೇರ್ ಎಲ್ಲ ಕ್ರಿಂಪ್ ಆಯಿತು. ಡಾಲ್ಗೂ ಸಹ ಮಾಡಿ ಇಟ್ಟಿದ್ದೀನಿ. ಡಾಲಿಗೆ ಬಂದು ನಾನು ಟ್ರೆಡಿಷ್ನಲ್ ಅಂದರೆ ಮುಹೂರ್ತಮ್ ಲುಕ್ ಮಾಡ್ತೀನಿ, ಅಂದರೆ ಹೇರ್ ಸ್ಟೈಲು. ಸೊ ಇವರಿಗೆ ನಾನಿಲ್ಲಿ ರಿಸೆಪ್ಷನ್ ಲುಕ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡ್ಕೋಬೇಕು ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಮೊದಲಿಗೆ ಇಲ್ಲಿ ನಾವು ಸ್ಟ್ರೈಟ್ ಪಾರ್ಟಿಷನ್ ಬೇಕಾ ಅಥವಾ ಯಾವುದೋ ಒಂದು 3 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿ ಸೆಂಟರ್ ಆದರೂ ತೊಗೋಬೋದು. ನೀವು ಆಮೇಲೆ ಫ್ರಂಟ್ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ನೀವು ಸೈಡ್ ಕ್ರಾಫ್ ತೊಗೊಳ್ತಿರೋ ಇಲ್ಲ ಸೆಂಟರಲ್ಲೇ ಮಾಡ್ಕೊಳ್ತಿರೋ, ಡಿಪೆಂಡ್ಸ್ ನಿಮಗೆ ಬಿಟ್ಟಿದ್ದು. ಸೊ ಇವಾಗ ನಾನು ಜಸ್ಟ್ ಇಲ್ಲಿ ತೋರಿಸೋದಕ್ಕೋಸ್ಕರ ಇವಾಗ ಸೆಂಟರ್ ತೊಗೊಂಡಿದ್ದೀನಿ. ಸೆಂಟರ್ ತೊಗೊಂಡು ಆದ ನಂತರ ಇಲ್ಲಿ ಏನು 4 ಫಿಂಗರ್ ಇಡ್ತೀವಿ, ಆ ಒಂದು 4 ಫಿಂಗರ್ ಲೈನ್ಗೆ ನಾವು ಈ ಥರ ತೊಗೊಂಡಾಗ ಅದು ನಿಮಗೆ ಇಯರ್ ಲೈನ್ಸ್ ಬರುತ್ತೆ. ಸೊ ಮಾತ್ರ ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ, ಈ ಥರ ನಾನು ಏನು ಇದನ್ನು ಇಟ್ಟಿದ್ದೀನಿ ಫಿಂಗರು. ಸೊ ಆ ಒಂದು ಲೈನ್ಗೆ ನಾವು ಈ ಥರ ಡಿವೈಡ್ ಮಾಡ್ಕೋಬೇಕು ನೋಡಿ, ಆವಾಗ ಇಯರ್ ಲೈನ್ ನೀಟಾಗಿ ಸಿಗುತ್ತೆ. ಸೊ ನೋಡಿ ಈ ಥರ 3 ಪಾರ್ಟ್ ಆಗಿ ನಾವು ತೊಗೋಬೇಕಾಗತ್ತೆ. ಸೊ ಫಸ್ಟ್ ಪಾರ್ಟ್ ಇದು, ಸೆಕೆಂಡ್ ಪಾರ್ಟ್ ಈ ಸೈಡ್, ಥರ್ಡ್ ಪಾರ್ಟ್ ಇದು. ಸೊ ಇವಾಗ ನಾವು ಇದನ್ನು ನೀಟಾಗಿ ಕೂಮ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಅದೆಲ್ಲ ಮಿಕ್ಸ್ ಆಗ್ತಿದೆ ಅಂದರೆ, ಇವ್ರಿಗೆ ಸ್ವಲ್ಪ ತಿನ್ ಇರೋದ್ರಿಂದ ಅಷ್ಟೊಂದೇನು ಇಲ್ಲಿ ಮಿಕ್ಸ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಕ್ಲಿಪ್ಗಳನ್ನ ಹಾಕ್ತಾಯಿದ್ರು ನಡೆಯುತ್ತೆ, ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ಇವಾಗ ನಾನು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಇವಾಗ ಡಿವೈಡ್ ಮಾಡ್ಕೊಳ್ತಿದ್ದೀವಿ. ಈ ಒಂದು ಹೇರ್ಸ್ ಎಲ್ಲ ಈ ಕಡೆಗೆ ಕವರ್ ಅಂದರೆ ಬರಬಾರ್ದು, ಮಿಕ್ಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ಥರ ಹಾಕ್ಕೊಳ್ತಿದ್ದೀನಿ. ಸೊ ಈ ಥರ ಡಿವೈಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾದ ನಂತರ ನಾವಿಲ್ಲಿ ರಿಸೆಪ್ಷನ್ ಲುಕ್ ಮಾಡ್ತಿರೋದ್ರಿಂದ, ಸೊ ಏನಾದರೂ ಹುಡುಗಿ ಕುಳ್ಳುಗಿದ್ದಾರೆ ಅಂತಂದರೆ ಅವ್ರಿಗೆ ಹೈಟಾಗಿ ಬಫ್ ಹಾಕ್ಕೋಬೋದು. ಇಲ್ಲ ಬೇಡ ಒಂದು ಸ್ವಲ್ಪ ಹೈಟ್ ಇದ್ದಾರೆ ಹುಡುಗ, ಒಂದೇ ಇವನಾಗಿ ಒಂದು 3 ಇಂಚು ಈ ಥರ ಹೈಟ್ ಇದ್ದಾರೆ ನಮಗೆ ಬಫ್ ಬೇಡ ಅನ್ನೋರಿಗೆ ಜಸ್ಟ್ ನಾವು ಈ ಥರ ಕೂಮ್ ಮಾಡ್ಕೋಬೇಕು. ಕೂಮ್ ಮಾಡಿಕೊಂಡು ಸೊ ನೋಡಿ ನಾನಿಲ್ಲಿ ಜಸ್ಟ್ ನಿಮಗೆ ಒಂದು ಬೇಸ್ ಆಗಿ ಒಂದು ಬಫ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಫ್ ಅಂದರೆ ಲೋ ಬಫ್, ಹೈಟ್ ಆಗಿ ತೊಗೊಳೋದಲ್ಲ, ಜಸ್ಟ್ ಲೋ ಬಫ್. ಏನಕ್ಕೆ ಅಂದರೆ ಹುಡುಗ ಇವಾಗ ಕುಳ್ಳುಗಿರ್ತಾರೆ ಅಂತ ನಾನು ಹೇಳಿದ್ನಲ್ಲ, ಆ ಥರ ಇರೋರಿಗೆ ಲೋ ಬಫ್ನ ಹಾಕೋಬೇಕು. ಸೊ ಹೈಟ್ ಇರೋರಿಗೆ ಅಂತ ಅಂದರೆ ನೀವು ಈ ಥರ ಪಾರ್ಟಿಷನ್ ತೊಗೊಂಡ್ಬಿಟ್ಟು ಬ್ಯಾಕ್ ಮಾಡಿದಾಗ ಸೊ ನಿಮಗೆ ಫುಲ್ಲು ಹೈಟಾಗಿ ಕಾಣಿಸುತ್ತೆ ಹೇರು. ಸೊ ಇವ್ರಿಗೆ ನಾನು ಆ ಥರ ಹೈಟ್ ಬಫ್ ಏನೂ ಹಾಕ್ತಿಲ್ಲ. ಸೊ ನೋಡಿ ಹೈಟಾಗಿ ಬಫ್ ಹಾಕೋದ್ರಿಂದ ಎಷ್ಟು ಹೈಟ್ ಆದರೂ ಮಾಡ್ಕೋಬೋದು ನಾವು. ಈ ಥರ ಕಾಣಿಸ್ತಿದೆಯಾ? ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಲೋ ಬಫ್ ಹಾಕ್ತಿದ್ದೀನಿ, ಯಾವುದೇ ಥರದ ಹೈ ಬಫ್ ಹಾಕ್ತಿಲ್ಲ. ಸೊ ನಾವು ಇವಾಗ ನೀಟಾಗಿ ಕೂಮ್ ಮಾಡ್ಕೊಳ್ಳೋಣ.
ಇವಾಗ ಪಾರ್ಟಿಷನ್ ಆಗಿ ತೊಗೊಂಡಿದ್ದೀನಿ. ತೊಗೊಂಡಿದ್ದಾದ ನಂತರ ನೀಟಾಗಿ ಕೂಮ್ ಮಾಡಿಬಿಟ್ಟು ಸೊ ಇಲ್ಲಿಗೆ ಹೇರ್ನ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು ನಾವು ಪಿನ್ಸ್ನ ಸಹ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಲಾಕ್ ಮಾಡಬೇಕು ಅಂತ ಈ ಥರ ಹಾಕ್ಕೊಂಡು ಮತ್ತು ಇನ್ನೊಂದು ಅದರ ಪಕ್ಕದಲ್ಲೇ ಹಾಕ್ಕೋಬೇಕು. ಸೊ ಈ ಥರ ನಾವು ಹೇರ್ ಪಿನ್ಸ್ನ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು ಇನ್ನೂ ಒಂದು ಹೇರ್ ಪಿನ್ಸ್ನ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ ಈ ಥರ ಅದ್ರ ಮೇಲೆ ಕೂರೋ ಥರ ನಾನೀಗ ಅಪೋಸಿಟ್ ಡೈರೆಕ್ಷನ್ಗೆ ಹಾಕೋದ್ರಿಂದ ನಿಮಗೆ ಟೈಟಾಗಿ ಲಾಕ್ ಆಗುತ್ತೆ. ಏನು ನಾವು ಬಫ್ ಹಾಕಿರ್ತೀವಲ್ವಾ ಆ ಒಂದು ಬಫು ಈ ಥರ ಆಪೋಸಿಟಾಗಿ ಹಾಕೋದ್ರಿಂದ ಟೈಟಾಗಿ ನೀಟಾಗಿ ಕೂರುತ್ತೆ ನೋಡಿ. ಕೂಮ್ ಮಾಡಿದ್ರು ಏನೇ ಒಂದು ಇದಾದರೂ ಆ ಒಂದು ಏನು ಲಾಕ್ ಮಾಡಿರ್ತೀವಿ ಆ ಒಂದು ಹೇರ್ ಪಿನ್ಸು ಹೊರಗಡೆ ಬರಲ್ಲ, ನೀಟಾಗಿ ಸ್ಟಿಕ್ ಆಗಿರುತ್ತೆ. ಸೊ ಇವಾಗ ನಾನು ಇವ್ರ ಹೇರು ನೋಡಿ ಇಷ್ಟೇ ಲೆಂತ್ ಅಲ್ವಾ, ಸೊ ಇದೇ ಲೆಂತ್ ಇದ್ದರೆ ಅಷ್ಟು ಲುಕ್ ಬರಲ್ಲ, ಮತ್ತು ಯಾವುದೇ ಕರ್ಲ್ ಆದ್ರೂ ಸ್ವಲ್ಪ ತೆಳ್ಳಗೆ ಅನಿಸ್ಬಿಡುತ್ತೆ ಕರ್ಲ್ ಮಾಡಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂದರು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಇವ್ರಿಗೆ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಮಾಡ್ತಿದ್ದೀನಿ. ಸೊ ಇವಾಗ ಎಕ್ಸ್ಟೆನ್ಷನ್ನ ನಾವು ಫಿಕ್ಸ್ ಮಾಡಬೇಕು ಅಂದಾಗ ನಾವಿಲ್ಲಿ ಈ ಒಂದು ಲೆವೆಲಲ್ಲಿ ನಾವು ಸೊ 2 ಪಾರ್ಟ್ ಆಗಿ ಈ ಥರ ಡಿವೈಡ್ ಮಾಡಿಕೊಂಡು ಈ ಒಂದು ಹೇರ್ ಇರುತ್ತೋ ಅದನ್ನು ಜಸ್ಟ್ ಹಿಂಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಒಂದು ಕ್ಲಚಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಎಕ್ಸ್ಟೆನ್ಷನ್ನ ಹಾಕೋಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ಇನ್ನೂ ಒಂದು ಪಾರ್ಟಾಗಿ ನಾನು ತೊಗೊಳ್ತಿದ್ದೀನಿ. ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಈ ಥರ ಇನ್ನೂ ಒಂದು ಪಾರ್ಟಾಗಿ ನಾನು ತೊಗೊಂಡಿರ್ತೀನಿ ನೋಡಿ. ಈ ಒಂದು ಪಾರ್ಟಾಗೂ ತೊಗೋಬೇಕು. ಇದು ತೊಗೊಂಡಿದ್ದಾದಮೇಲೆ ಈ ಹೇರ್ಸ್ ಏನಿರುತ್ತೆ ಅಲ್ವಾ ಫ್ರೆಂಡ್ಸ್, ಕೆಳಗಡೆ ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದನ್ನು ಸಹ ನಾನು ಕರ್ಲ್ ಮಾಡ್ಕೊಳ್ತೀನಿ ಲೈಟಾಗಿ. ಸೊ ಕರ್ಲಿಂಗ್ ಮಾಡೋದಕ್ಕೆ ನಾನು ಐಕಾನಿಕ್ದು ಕರ್ಲಿಂಗ್ ಮಿಷಿನ್ ನಾನು ತೊಗೊಂಡಿದ್ದೀನಿ. ಸೊ ಟೆಂಪ್ರೇಚರ್ ಬಂದು ನಾನು 210 ಟೆಂಪ್ರೇಚರ್ ಇಟ್ಟಿದ್ದೀನಿ. ಸೊ ಏನಕ್ಕಪ್ಪ ಈಗಲೇ ನೀವು ಕರ್ಲ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಕೋಬೋದು. ಸೊ ನಾವು ಇಲ್ಲಿ ಎಕ್ಸ್ಟೆನ್ಷನ್ ಇದನ್ನು ಬ್ಯಾಕ್ ಕೂಮ್ ಮಾಡ್ಕೊಳ್ತೀವಿ. ಇನ್ನೊಂದು ಆಗಲೇ ಹೇಳಿದ್ನಲ್ಲ ಸ್ಟೆಪ್ ತೊಗೊಂಡಲ್ಲ, 3 ಸ್ಟೆಪ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಸ್ಟೆಪ್ ಸೆಂಟರ್ ಸ್ಟೆಪ್ನ ನಾವು ಬ್ಯಾಕ್ ಕೂಮ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಬೇಕು. ಸೊ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಾದ್ಮೇಲೆ ಈ ಒಂದು ಹೇರ್ನ ಕರ್ಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಫಸ್ಟೇ ಇಲ್ಲಿ ಕರ್ಲ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಸ್ವಲ್ಪ ಟೆಂಪ್ರೇಚರ್ ಆಗಿದೆ. ಸೊ ಇವಾಗ ನಾನು ಕರ್ಲ್ ಮಾಡ್ಕೊಳ್ತೀನಿ. ಲೈಟಾಗಿ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಒಳಗಡೆ ಇರುತ್ತೆ ಅಲ್ವಾ. ಸೊ ಇದೇನು ಮೇಲ್ಗಡೆ ನಮಗೆ ಶೋ ಆಗಲ್ಲ ಈ ಒಂದು ಹೇರು. ಸೊ ಹಾಗಾಗಿ ಜಸ್ಟ್ ನಾನು ಲೈಟಾಗಿ ಕರ್ಲ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ. ಅಂದರೆ ಯಾವುದಕ್ಕೆ ಆಗಲಿ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ನಾವು ಯಾವ ಥರ ಹೇರ್ ಸ್ಟೈಲ್ ಆದರೂ ಸಹ ನಾವು ಮಾಡ್ಕೊಳ್ಬೋದು. ಬಟ್ ತಿನ್ನಿರೋ ಹೇರ್ಸ್ಗೆ ಆ ಥರದವ್ರಿಗೆ ನಾವು ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಇದೇ ಬೇಕು ಅಂತ ಕೇಳೋರಿಗೆ ಈ ಥರ ನಾವು ಕರ್ಲ್ ಮಾಡಿಕೊಂಡು ನೋಡಿ ಜಸ್ಟ್ ಹಿಂಗೆ ಸಿಂಪಲಾಗಿ ಈ ಒಂದು ಕರ್ಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಏನು ಹೇರ್ಸ್ನ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಒಂದು ಹೇರ್ಸ್ನ ಬ್ಯಾಕ್ ಕೂಮ್ ಮಾಡ್ಕೊಳ್ತೀನಿ. ಸೊ ಸ್ಪ್ರೇ ಮಾಡಿ ಬ್ಯಾಕ್ ಕೂಮ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಯಾವುದೇ ಥರದ್ದು ಸ್ಪ್ರೇ ಮಾಡ್ತಿಲ್ಲ, ತೋರಿಸೋದಕ್ಕೋಸ್ಕರ ಹೇರ್ ಸ್ಟೈಲ್ ಮಾಡ್ತಿರೋದ್ರಿಂದ ನಾನು ಮಾಡ್ತಿಲ್ಲ. ಏನಾದರೂ ಬ್ರೈಡ್ಸ್ಗೆ ಅವ್ರಿಗೆಲ್ಲ ಮಾಡಬೇಕಾದ್ರೆ ನಾವು ಬ್ಯಾಕ್ ಕೂಮ್ ಮಾಡಿ ಸ್ಪ್ರೇ ಮಾಡಿಬಿಟ್ಟು ಮಾಡ್ಕೊಳ್ತೀವಿ. ಏನು ಸ್ಪ್ರೇ ಅಂತಂದರೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಳ್ತೀವಿ. ಅದು ಸ್ವಲ್ಪ ರಫ್ ಆಗಿ ಕೂರುತ್ತೆ ನಾವು ಎಕ್ಸ್ಟೆನ್ಷನ್ ಅಲ್ಲಿ ಹಾಕಿದಾಗ. ಸೊ ಅದು ನೀಟಾಗಿ ಲಾಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಏನು ಸೆಟ್ಟಿಂಗ್ ಸ್ಪ್ರೇನ ನಾವು ಹೇರ್ಗೆ ಸ್ಪ್ರೇ ಮಾಡ್ತೀವಿ. ಸೊ ಬ್ಯಾಕ್ ಕೂಮ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇವಾಗ ಇಲ್ಲಿ ತೊಗೊಂಡಿದ್ದೀನಲ್ವಾ, ಈ ಒಂದು ಹೇರ್ಸ್ ಸ್ವಲ್ಪ ಬೆಂಡಾಗಿ ಈ ಒಂದು ಹೇರ್ಸಿಗೆ ಹೀಗೆ ಬ್ಯಾಕ್ ಕೂಮ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ನಾವು ಇದನ್ನು ಎಕ್ಸ್ಟೆನ್ಷನ್ನ ಹಾಕ್ತೀವಲ್ವ ಅದು ನೀಟಾಗಿ ಕ್ಲಚ್ ನೀಟಾಗಿ ಲಾಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬ್ಯಾಕ್ ಕೂಮ್ ಮಾಡ್ಕೊಳ್ತೀವಿ. ಸೊ ಈ ಥರ ಬ್ಯಾಕ್ ಕೂಮ್ ಮಾಡ್ಕೊಂಡಿದ್ದಾದ ನಂತರ ಈ ಒಂದು ಹೇರ್ಸ್ ಏನಿರುತ್ತೋ ಅದನ್ನು ಸಹ ನಾವು ಇವಾಗ ಕರ್ಲ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಜಸ್ಟ್ ಸಿಂಪಲಾಗಿ ನಾವು ಇದನ್ನು ಕರ್ಲ್ ಮಾಡಿಕೊಂಡ್ರೆ ಸಾಕು.
ಅಂದರೆ ಟೈಮ್ ಕೊಟ್ಟರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೋದು. ಟೈಮ್ ಇಲ್ಲ ಅಂತ ಅಂದಾಗ ಯಾರೇ ಆಗಲಿ, ಯಾರೇ ಬ್ಯೂಟಿಷಿಯನ್ ಆಗಲಿ, ಟೈಮ್ ಇದ್ದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ಟೈಮ್ ನೀವು ಕೊಟ್ಟಿಲ್ಲ ಅಂದಾಗ ಅಷ್ಟೇ ನೀವು ಅಂದ್ಕೊಂಡಿರೋ ಥರ ನಿಮಗೆ ಹೇರ್ ಸ್ಟೈಲ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಆಗಲ್ಲ. ಯಾಕಂದರೆ ನೀವು ಟೈಮ್ ಕೊಡಬೇಕು ಮೇಯ್ನು. ಸೊ ಹಾಗಾಗಿ ನೀಟಾಗಿ ಹೇರ್ ಸ್ಟೈಲ್ ಬರುತ್ತೆ ನೀವು ಟೈಮ್ ಕೊಡೋದ್ರಿಂದ. ನಾನು ಇವಾಗ ಏನು ತೋರಿಸ್ತಿದ್ದೀನಲ್ವಾ, ಅದನ್ನು ಎಷ್ಟು ಫಾಸ್ಟಾಗಿ ನಾವು ಮಾಡಬೇಕು ಅಂದರೆ, ನೀವು ಕೊಡೋ ಟೈಮಲ್ಲಿ ಗಡಿಬಿಡಿಯಲ್ಲಿ ಅದು ಹೇಗೆ ಮಾಡೋದು ಏನು ಅನ್ನೋದೇ ನಮಗೆ ಮರ್ತೋಗ್ಬೇಕು. ಆ ರೀತಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಷ್ಟು ಬೇಗ ಬೇಗ ಆಯ್ತಾ ಏನು ಹಾಗೆ ಹೀಗೆ ಅಂತೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ. ಸೊ ಆ ಥರ ಯಾರೂ ಇದು ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಟೈಮ್ ಕೊಟ್ಟರೆ ನಿಮಗೂ ಏನಂದರೆ ನೀಟಾಗಿ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ನೀಟಾಗಿ ನಾವು ಮಾಡಿ ಕೊಡ್ಬೋದು. ನಿಮಗೆ ಒಂದೊಳ್ಳೆ ಫಿನಿಶಿಂಗ್ ನಾವು ಮಾಡಿ ಕೊಡ್ಬೋದು. ಸೊ ನೋಡಿ, ಇವಾಗ ಬ್ಯಾಕ್ ಕಾಂಬ್ ಎಲ್ಲ ಆದಮೇಲೆ ಈ ಥರ ಕರ್ಲ್ ಮಾಡ್ಕೊಂಡಿದ್ದೀನಿ. ಈ ಥರ ಕರ್ಲ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟೆನ್ಷನನ್ನು ಹೇಳ್ತಿದ್ದೀನಲ್ವಾ ಯೂಸ್ ಮಾಡ್ತೀನಿ. ಎಕ್ಸ್ಟೆನ್ಷನ್ ಬಂದು ಇದನ್ನು ತೋರಿಸ್ತೀನಿ ನಾನು. ಸೊ ಇವಾಗ ಶಾರ್ಟ್ ಇರುತ್ತಲ್ವ, ನಮಗೆ ಲೆಂತ್ ಆಗಿರಬೇಕು, ಹೈಟು ಪರ್ಸ್ನಾಲಿಟಿ ಆಗಿರ್ತಾರೆ. ಸೊ ಶಾರ್ಟ್ ಹೇರ್ಸ್ ಇದ್ದರೆ ಅಷ್ಟು ಲುಕ್ ಬರಲ್ಲ ಅಂತ ಅನ್ನೋರಿಗೆ ನಾವು ಈ ಥರ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾವು ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಎಕ್ಸ್ಟೆನ್ಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಈ ಥರ ಕ್ಲಿಪ್ 3 ಕ್ಲಿಪ್ಸ್ ಇರುತ್ತೆ. ಸೊ ಆ ಒಂದು 3 ಕ್ಲಿಪ್ಸ್ನ ನಾವು ಈ ಫ್ರಂಟಿಂದ ಈ ಥರ ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ. ಸೊ ನೋಡಿ, ಫ್ರಂಟಿಂದ ಟಿಕ್ ಟ್ಯಾಕ್ ಕ್ಲಿಪ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಬ್ಯಾಕ್ಗೆ ಈ ಥರ ಪುಷ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇದನ್ನು ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳಿದ್ರೆ, ಸೊ ನೋಡಿ, ಇವಾಗ ಇಲ್ಲಿ ಟೈಟಿಗೆ ಲಾಕ್ ಮಾಡ್ಕೊಬೇಕು. ಕೂಲ್ ಮಾಡಿ ನೋಡಿ, ಈ ಥರ ಸೊ ನೀಟಾಗಿ ಫಿಟ್ ಆಗುತ್ತೆ. ಸೊ ಒಂದು ಹೇರ್ಗೆ ನೀಟಾಗಿ ಫಿಟ್ ಆಗುತ್ತೆ. ಇವಾಗ ಈ ಒಂದು ಹೇರ್ಸ್ನ ನಾವು ಕರ್ಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹೇರ್ಸ್ನ ತಗೊಂಡು ಕರ್ಲ್ ಮಾಡ್ಕೋಬೇಕು. ನಾವು ಸ್ಟ್ರೈಟ್ನಿಂಗ್ ಮಿಷಿನಿಂದ ಆದರೂ ಕರ್ಲ್ ಮಾಡ್ಕೋಬೋದು, ಇಲ್ಲ ಈ ಥರ ಕರ್ಲಿಂಗ್ ಮಿಷಿನಿಂದ ಆದರೂ ಕರ್ಲ್ ಮಾಡ್ಕೋಬೋದು. ಸೊ ಮೇಯ್ನ್ ಇದನ್ನು ನೀಟಾಗಿ ನಾವು ಕರ್ಲ್ ಮಾಡ್ಕೋಬೇಕು. ಏನಕ್ಕೆ ಅಂತ ಅಂದರೆ, ಇವಾಗ ಈ ಒಂದು ಹೇರ್ಗೆ ಇದು ಮ್ಯಾಚ್ ಆಗಬೇಕು. ನಾನು ಕೆಳಗಡೆ ಎಲ್ಲ ಮಾಡಿದ್ದು ಜಸ್ಟ್ ನಾರ್ಮಲ್ ಆಗಿ ಮಾಡಿಕೊಂಡೆ. ನೋಡಿ, ಇದನ್ನು ಈ ಥರ ನೀಟಾಗಿ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನಾವು ಬ್ಯಾಕ್ ಸೈಡ್ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಗೆ ನೋಡ್ತಿರ್ಬೋದು ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡ್. ಸೊ ಇವಾಗ ಫ್ರಂಟ್ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಸೊ ಫ್ರಂಟ್ ಇವರಿಗೆ ಸೆಂಟರ್ ಚೆನ್ನಾಗಿ ಕಾಣುತ್ತಾ, ಇಲ್ಲಾಂದರೆ ಸೈಡ್ ಚೆನ್ನಾಗಿ ಕಾಣಿಸುತ್ತಾ ನೋಡಿಕೊಂಡು ನಾವು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವಾಗ ಅವ್ರಿಗೆ ಈ ಥರ ಸೆಂಟರ್ ಪಾರ್ಟಿಷನ್ ತೊಗೊಂಡಿದ್ದೆ, ಬಟ್ ಅವ್ರ ಫೇಸಿಗೆ ಅಷ್ಟು ಲುಕ್ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರನೇ ನಾನು ಇವಾಗ ಸೈಡ್ ಪಾರ್ಟಿಷನ್ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅವ್ರ ಫೇಸ್ ನೋಡಿ ನಾವು ಯಾವ ಥರ ಬೇಕು ಏನು ಅಂತ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಅದಾದ ನಂತರ ನಾನಿಲ್ಲಿ ಕರ್ಲಿಂಗೋಸ್ಕರ ಕರ್ಲಿಗೆ ಈ ಒಂದು ಹೇರ್ಸ್ನ ಬಿಟ್ಕೊಳ್ತಿದ್ದೀನಿ, ಫ್ರಂಟ್ ಕರ್ಲಿಗೆ, ಅಂದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಇವಾಗ ಇವ್ರದ್ದು ತಿನ್ನಿದೆ ಅಲ್ವಾ, ಸೊ ಈ ಥರ ಇದು ಮಾಡಿದಾಗ ನಾವು ಟ್ವಿಸ್ಟ್ ಮಾಡಿ ಹಾಕೋದ್ರಿಂದ ಒಂಥರ ಮಾಡ್ಕೋಬೇಕು. ಯಾಕಂದರೆ ಬ್ಯಾಕ್ ಕಾಂಬ್ ಮಾಡದೇ ಇದ್ದರೆ ಇಲ್ಲಿ ನಿಮ್ಗೆ ಈ ಥರ ಫ್ಲ್ಯಾಟಾಗಿ ಬಂದುಬಿಡುತ್ತೆ, ಅಷ್ಟು ನೀಟಾಗಿ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಇವಾಗ ಬ್ಯಾಕ್ ಸೈಡ್ ಕೂಮ್ ಮಾಡ್ಕೊಳ್ತಿದ್ದೀನಿ. ಈ ಥರ ಬ್ಯಾಕ್ ಕೂಮ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬುಷಿಯಾಗಿ ಬರುತ್ತೆ, ಜೊತೆಗೆ ನೀಟಾಗಿ ನಿಮಗೆ ಬಫಾಗಿ ನೀಟಾಗಿ ತೊಗೋಬೋದು ಒಂದು ಹೇರ್ ಸ್ಟೈಲ್ನ. ಸೊ ನಾನಿವಾಗ ಜಸ್ಟ್ ಸಿಂಪಲ್ ಆಗಿರೋದು ಒಂದು ಇದನ್ನು ತೋರಿಸ್ತಿದ್ದೀನಿ. ಜಸ್ಟ್ ಈ ಥರ ಟ್ವಿಸ್ಟ್ ಮಾಡಿ ಮಾಡೋ ಅಂಥದ್ದನ್ನ ಹಾಕ್ಕೊಳ್ತಿದ್ದೀನಿ. ಸೊ ಹೀಗೆ ಟ್ವಿಸ್ಟ್ ಮಾಡಿಬಿಟ್ಟು ಅದಾದ ನಂತರ ನಾವಿಲ್ಲಿ ಸೇಮ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೇಮ್ ಪ್ರೊಸೀಜರ್ ಬ್ಯಾಕ್ ಕೂಮ್ ಮಾಡ್ಕೊಳ್ಳೋಕ್ಕೆ ಈ ಥರ ನೀಟಾಗಿ ಬ್ಯಾಕ್ ಕೂಮ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ನೋಡಿ ಹೇರ್ ಒಂಥರ ಬುಷಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಸೇಮ್ ಅದೇ ಥರ ಟ್ವಿಸ್ಟ್ ಮಾಡಿ ನಾವು ಈ ಕಡೆ ಹೇರ್ನ ಲಾಕ್ ಮಾಡ್ಕೊಬೇಕು. ನಾವು ಹೇರ್ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹೇರು
ಯಾವುದೇ ಥರದ್ದು ಬೇಬಿ ಏರ್ಸ್ ಎಲ್ಲ ಕಾಣಿಸಲ್ಲ ನಿಮಗೆ, ನೀಟಾಗಿ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನಾನು ಇಲ್ಲಿ ಯಾವುದೇ ಥರದ್ದು ಸ್ಪ್ರೇ ಯೂಸ್ ಮಾಡ್ತಿಲ್ಲ, ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಅಲ್ವಾ ಇದನ್ನು ಮಾಡ್ತಿರೋದು. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ಆ ಥರ ನೀವು ಪ್ರೊಸೀಜರ್ ಮುಖಾಂತರ ನೀವು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ಥರ ಕಾಣಿಸುತ್ತೆ. ಫುಲ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈ ಥರ ನಾವು ನೀಟಾಗಿ ಕರ್ಲ್ ಮಾಡ್ಕೋಬೋದು. ಆರ್ಟಿಫಿಷಿಯಲ್ದಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ರಿಯಲ್ ಹೇರ್ ಬ್ರೋಚರ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ರಿಸೆಪ್ಷನ್ ಹೇರ್ ಸ್ಟೈಲ್ ಈ ಥರ ಇದೆ. ತಲೆ ಎತ್ತಿ. ಸೊ ನಾವು ತಿನ್ನಿರೋ ಹೇರ್ಸ್ಗೆ ನಾವು ಈ ಥರ ಎಕ್ಸ್ಟೆನ್ಷನ್ ಹಾಕಿಬಿಟ್ಟು ಈ ಒಂದು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ನಿಮಗೆ ಫ್ರಂಟ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅವಾಗಲೇ ನೀವು ರಿಸೆಪ್ಷನ್ ಲುಕ್ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ. ಸೊ ಇವಾಗ ನಾನು ಮುಹೂರ್ತಮ್ ಲುಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಅಂದರೆ ಹೇರ್ ಸ್ಟೈಲು. ಸೊ ಇವಾಗೆಲ್ಲ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತ ಅಂದರೆ, ಈ ಥರ ಒಂದು ಆಕ್ಸೆಸರೀಸ್ನ ಒಂದು ಸೆಕೆಂಡ್ ಈ ಥರ ಒಂದು ಆಕ್ಸೆಸರೀಸ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಇವತ್ತು ಮುಹೂರ್ತಮ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಆವಾಗಲೇ ನೀವು ರಿಸೆಪ್ಷನ್ ಲುಕ್ ಹೇರ್ ಸ್ಟೈಲ್ ಯಾವ ರೀತಿ ಮಾಡೋದು ಅನ್ನೋದನ್ನು, ಎಕ್ಸ್ಟೆನ್ಷನ್ ಹಾಕಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬಂದ್ರಿ. ಸೊ ಇವಾಗ ನಾನು ಮುಹೂರ್ತಮ್ಗೆ ಈ ಒಂದು ಆಕ್ಸೆಸರೀಸ್ನ ಯೂಸ್ ಮಾಡಿ ನಾನು ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇವಾಗೆಲ್ಲ ಟ್ರೆಂಡಿಂಗಲ್ಲಿರುತ್ತೆ ಇದು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿ ನಾನು ಮಾಡ್ತೀನಿ. ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ಸೊ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಅವಾಗಲೇ ಇವಾಗ ನಾನು ಈ ಒಂದು ಡಾಲ್ಗೆ ಮುಹೂರ್ತಮ್ ಲುಕ್ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಸೇಮ್ ಅದರಲ್ಲಿ ಹೇಗೆ ನಾವು ಪಾರ್ಟಿಷನ್ ತೊಗೊಂಡ್ವಿ ಅದೇ ರೀತಿ ಇದರಲ್ಲೂ ಸಹ ನಾವು ತೊಗೋಬೇಕು. ಸೊ ಈ ಥರ ತೊಗೊಂಡು ಕ್ಲಚ್ ಹಾಕ್ಕೋಬೇಕು. ಈ ಸೈಡು ಸೇಮ್ ತೊಗೊಂಡು ಕ್ಲಚ್ ಹಾಕ್ಕೋಬೇಕು. ಸೊ ನೀಟಾಗಿ ಒಂದೇ ಇವನ್ ಆಗಿ ತೊಗೋಬೇಕು. ಸೊ ಫೈನಲ್ ಆಗಿ ಹೇರ್ ಸ್ಟೈಲ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮುಹೂರ್ತಮ್ ಲುಕ್ ಆಗಿರೋದ್ರಿಂದ ಫ್ರಂಟ್ ಹೇರ್ ಸ್ಟೈಲ್ ಈ ಥರ ಇದೆ. ಸೊ ಈ ಥರ ಒಂದು ಸೈಡ್ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೊಂದು ಸೈಡ್ಗೆ ರೆಡಿ ಮಾಡ್ಕೊಳ್ತೀವಿ. ಸೊ ಎರಡೂ ಸೈಡು ಫ್ರಂಟ್ ಹೇರ್ ಸ್ಟೈಲ್ನ ಈ ಥರ ಮಾಡ್ಕೊಂಡಿದ್ದೀನಿ, ಈ ಥರ. ಸೊ ಇದನ್ನು ಯಾವ ರೀತಿ ನಾವು ಫಿಕ್ಸ್ ಮಾಡ್ತೀವಿ ಅನ್ನೋದನ್ನು ಸಹ ಇವಾಗ ತೋರಿಸ್ತೀನಿ. ಸೊ ನೋಡಿ, ಇದು ಎಂಡ್ ಇದಾಗಿದೆಯಲ್ವಾ. ಸೊ ಆವಾಗ ನಾವು ಈ ಥರ ಇದನ್ನು ಕರ್ಲ್ ಮಾಡ್ಕೊಳ್ತಾ ಈ ಒಂದು ಪಿನ್ಸ್ ಏನಿದೆಯೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ. ಸೊ ಈ ಥರ ಇರುತ್ತಲ್ಲ, ಯು ಪಿನ್ನನ್ನು ಆ ಸೈಡಿಂದ
ಈ ಸೈಡಿಂದ, ಎರಡೂ ಸೈಡಿಂದ ನೀಟಾಗಿ ಲಾಕ್ ಮಾಡಿಕೊಂಡ್ರೆ ಈ ಥರ ಲಾಕ್ ಆಗುತ್ತೆ. ಓಕೆನಾ? ಸೊ ಸೇಮ್ ಇವಾಗ ಇದನ್ನು ಅಷ್ಟೇ ಅದೇ ರೀತಿ ಪಕ್ಕದಲ್ಲಾದರೂ ಹಾಕೋಬೋದು, ಸೈಡ್ಗಾದರೂ ಹಾಕೋಬೋದು. ಸೊ ನಾನಿಲ್ಲಿ ಒಂದೇ ಇದರಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ನಾವು ಈ ರೀತಿ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸೊ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾದ ನಂತರ ನಾನು ಆಗಲೇ ಏನು ತೋರಿಸಿದೆ ಆಕ್ಸೆಸರೀಸು, ಅದರಲ್ಲಿ ಈ ಥರ ಲಾಕಿಂಗ್ದು ಹುಕ್ ಇರುತ್ತೆ. ಸೊ ನಾವು ಅಲ್ಲಲ್ಲಿ ಒಂದೊಂದು ಹುಕ್ ಇರುತ್ತೆ, ಅದಕ್ಕೆ ನಾವು ನೀಟಾಗಿ ಈ ಥರ ಲಾಕ್ ಮಾಡ್ತೀವಿ. ಫೈನಲ್ ಆಗಿ ಲುಕ್ ಹೇಗಿದೆ ನೋಡಿ, ಕ್ರಿಯೇಟ್ ಆಗಿದೆ. ಸೊ ಫೈನಲ್ ಆಗಿ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಒಂದು ಹತ್ರದಿಂದ ಝೂಮ್ ಹಾಕಿ.